ಹೋಬಳಿಯ ಬ್ಯಾಕ್ರವಳ್ಳಿ ಗ್ರಾಮದಲ್ಲಿ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆ ಅಡಿಯಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಏನಂತ ಹೇಳಿದ್ರೆ ಇದು ಕೃಷಿ ಇಲಾಖೆ ಆತ್ಮ ಯೋಜನೆಯಲ್ಲಿ ಮೊದಲನೇ ಕಾರ್ಯಕ್ರಮ. ಈ ನಾವು ಬ್ಯಾಕ್ರವಳ್ಳಿ ಗ್ರಾಮನ ಆಯ್ಕೆ ಮಾಡಿಕೊಂಡು ಶುರು ಮಾಡಿದ್ವಿ. ಇದು ಈಗ ರೈತ ಕ್ಷೇತ್ರ ಪಾಠಶಾಲೆ ಅದರ ಮುಖ್ಯ ಒಂದು ಅಂದರೆ ಫಸ್ಟ್ ರೈತ ಕ್ಷೇತ್ರ ಪಾಠಶಾಲೆ ಅಂದರೆ ಏನು ಅಂತ ಹೇಳಿದ್ರೆ ಮೇಯ್ನ್ ಆಗಿ ಫಸ್ಟು ಈ ಸ್ಕೀಮ್ ಏನಿದೆ, ಈಗ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಿದೆ ಅನ್ನೋದನ್ನು 15 ಮಿನಿಟ್ಸಲ್ಲಿ ಬ್ರೀಫ್ ಮಾಡ್ತೀವಿ. ಆಮೇಲೆ ಇಲಾಖೆ ಯೋಜನೆಗಳು ಮತ್ತು ಬೇರೆ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಮಾಡ್ತೀವಿ. ಈಗ ಮುಖ್ಯವಾಗಿ ರೈತ ಕ್ಷೇತ್ರ ಪಾಠಶಾಲೆ ಅಂತ ಹೇಳಿದ್ರೆ ಈಗ ಮುಂಚೆಯಿಂದ ಹೇಗಿದೆ ಅಂತ ಹೇಳಿದ್ರೆ ಈಗ ತರಬೇತಿ ಅಂದರೆ ಒಂದು ಕೊಠಡಿಗೆ ಆಧಾರಿತವಾಗಿ ಒಂದು ತರಬೇತಿ ಅಂತ ಅಂದರೆ ಏನಂತ ಹೇಳಿದ್ರೆ ನೀವು ಟ್ರೈನಿಂಗ್ ಅಂತ ಹೇಳಿದ್ರೆ ಏನಂತೀರಾ, ಒಂದು ನಾವೇನಾದರೂ ಆಫೀಸಲ್ಲಿ ಇಟ್ಟರೆ ಒಂದು ಟ್ರೈನಿಂಗಿಗೆ ಬರ್ತೀರಾ, ಅಲ್ಲಿ ನಿಮಗೆ ಯಾವ ಟಾಪಿಕ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕು ಅದನ್ನು ಒಂದು ಅರ್ಧ ಗಂಟೆ ತಗೊಳ್ತೀರಾ. ಮತ್ತು ನೀವು ಮೊಬೈಲೆಲ್ಲ ನಿಮ್ಮ ಹತ್ರ ಇದೆ, ಮೊಬೈಲಲ್ಲೂ ಕೂಡ ಯಾವ್ದಾದ್ರು ಒಂದು ವಿಷಯ ಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ತಳಿ ಇದೆ ಅಂತ ಹೇಳಿದ್ರೆ ಆ ತಳಿ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರ, ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಸಿಗುತ್ತೆ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ತಗೊಳ್ತೀರಾ. ಬಟ್ ರೈತ ಕ್ಷೇತ್ರ ಪಾಠಶಾಲೆ ಅಂತ ಹೇಳಿದ್ರೆ ಕಲಿಕೆಗೆ ಅನುಭವವೇ ಮೂಲ ಅಂತ ಹೇಳಿದ್ರೆ ನಾವು ಒಂದು ವಿಷಯನ ಕೇಳಿ ತಿಳ್ಕೊಳ್ಳೋಕ್ಕಿಂತ ಅದನ್ನು ಹೇಗಿದೆ ಅನ್ನೋದನ್ನ ನಾವು ಅದರಲ್ಲಿ ಇನ್ವಾಲ್ವ್ ಆದರೆ ಅದು ನಮಗೆ ಬೇಗ ತಿಳ್ಕೊಳ್ತೀವಿ ಅನ್ನೋದಕ್ಕೆ ರೈತ ಕ್ಷೇತ್ರ ಪಾಠಶಾಲೆ ಅಂತ ಹೇಳ್ತೀವಿ. ಅಂದರೆ ಈಗ ಇದು ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಈಗ ಮೊದಲನೇದಾಗಿ ರೈತ ಕ್ಷೇತ್ರ ಪಾಠಶಾಲೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಷಯನ ನಾವು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಒಂದು ಬೆಳೆನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಬಿತ್ತನೆಯಿಂದ ಅದನ್ನ ಕಟಾವ್ ಆಗೋ ತನಕ ಅಂದರೆ ಹೇಳಿದ್ರೆ ಸ್ಟಾರ್ಟಿಂಗ್ ಅದನ್ನ ಬೀಜನ ನಾವು ಸೆಲೆಕ್ಟ್ ಮಾಡೋದ್ರಿಂದ ಅದು ಕಟಾವಾಗಿ ಎಷ್ಟು ಇಳುವರಿ ಬರುತ್ತೆ ಅನ್ನೋದ್ರ ತನಕನೂ ಅದನ್ನ ಮಾನಿಟರ್ ಮಾಡೋದು ಒಂದೊಂದು ಹಂತದಲ್ಲಿ. ಅದು ಈ ರೈತ ಕ್ಷೇತ್ರ ಪಾಠಶಾಲೆಯ ಮೇನ್ ಉದ್ದೇಶ ಆಗುತ್ತೆ. ಈಗ ನಾವು ಬ್ಯಾಕ್ರವಳ್ಳಿ ಗ್ರಾಮನ ಆಯ್ಕೆ ಮಾಡ್ಕೊಂಡಿದ್ವಿ. ಬ್ಯಾಕ್ರವಳ್ಳಿ ಗ್ರಾಮನ ಆಯ್ಕೆ ಮಾಡಿಕೊಂಡು ಅದರಲ್ಲಿ 25 ಜನ ರೈತರನ್ನ ಸೆಲೆಕ್ಟ್ ಮಾಡ್ಕೊಂಡು ಏನಂತ ಹೇಳಿದ್ರೆ ಈಗ ಜನರಲಿ ನೀವು ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗ ಯಾವ ಭತ್ತ ಮಾಡಿದ್ರು, ಜನರಲಿ ಈ ಭಾಗದಲ್ಲಿ ಯಾವ್ದು ಮಾಡ್ತೀರಾ, ತುಂಗ ಮಾಡ್ತೀರಾ. ಈಗ ರಿಪೀಟೆಡ್ ಆಗಿ ನೀವು ವರ್ಷ ತುಂಗಾನೇ ಮಾಡ್ತಾ ಇರೋದ್ರೆ ಏನಾಗಿದೆ, ಇಳುವರಿಗೆ ಡಿಕ್ಲೈನ್ ಆಗಿದೆ ಅನ್ನೋದು ನಮಗೀಗ ನಿಮ್ಮ ಭಾಗದಲ್ಲಿ ನಮಗೆ ತುಂಬ ಗೊತ್ತಿದೆ. ಹೇಮಂತ್ ಅವರು ಹೇಗೆ ಕೊಟ್ಟರು ಎಲ್ಲರೂ ಪರಿಚಯ ಇದೆ. ಅವ್ರ ಹತ್ರ ನಾವು ಮಾತಾಡಿದಾಗ ಏನನ್ಸುತ್ತೆ, ಇಳುವರಿ ಸರ್ ಈಗ 25 ಕ್ವಿಂಟಲ್ ಬರ್ತಾ ಇದೆ ನಮಗೆ, ಈಗ ನೋಡಿದ್ರೆ 23 ಬರ್ತಾ ಇದೆ, 20 ಕ್ವಿಂಟಲ್ಸ್ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ರಿಪೀಟೆಡ್ ಆಗಿ ಒಂದೇ ತಳಿನ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬೆಸ್ಟ್ ಮತ್ತೆ ಡಿಸೀಸಸ್ ಇದೆ, ಅದಕ್ಕೆ ಅದು ಸಸೆಪ್ಟಬಲ್ ಆಗುತ್ತೆ ಅಂತ ಹೇಳಿದ್ರೆ ರಿಪೀಟೆಡ್ ಆಗಿ ಅದೇ ಕ್ರಾಪ್ನ ಹಾಕ್ತಾ ಇರೋದ್ರಿಂದ ಅದೇ ತಳಿನ ಹಾಕ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೀಟ ಮತ್ತೆ ರೋಗ ಬಾಧೆಗಳು ರಿಪೀಟೆಡ್ ಆಗಿ ಬರಕ್ಕೆ. ಹಾಗಾಗಿ ಏನಂತ ಹೇಳಿದ್ರೆ ಈಗ ಫಸ್ಟ್ ಈ ಸತಿ ಮೊದಲ ಬಾರಿಗೆ ಈಗ ಪುರುಷೋತ್ತಮ ಕಡೆಯಿಂದ VNR ಹೈಬ್ರಿಡ್ 2233+ ಅನ್ನೋ ಒಂದು ಹೊಸ ಹೈಬ್ರಿಡ್ನ ಈ ಭಾಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಈಗ ಏನಂತ ಹೇಳಿದ್ರೆ ಈಗ ರೈತ ಕ್ಷೇತ್ರ ಪಾಠಶಾಲೆ ಅಂತ ಹೇಳಿದ್ರೆ ಏನಂದ್ರೆ ಸರಿ 25 ಜನ ರೈತರು ಇರ್ತಾರೆ. 25 ರೈತರನ್ನ ನಾವು ಒಂದು ಭಾಗದಲ್ಲಿ ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿ ಅದರಲ್ಲಿ ಒಬ್ಬ ರೈತರನ್ನ ಪ್ಲಾಟ್ ಅಲ್ಲಿ ಈಗ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಅಲ್ಲಿ ಅಂದ್ರೆ ಪ್ರಾತ್ಯಕ್ಷಿಕೆ ತಾಕು ಅಂತ ಹೇಳಿ 1 ಎಕರೆ ಜಮೀನ ತಗೊಳ್ಳಿ. 1 ಎಕರೆ ಜಮೀನಲ್ಲಿ ಈಗ ಇದೇ ತರ ಈಗ ಹೊಸ ತಳಿನ ಹಾಕಿ ಆ 1 ಎಕರೆಯಲ್ಲಿ ಈಗ ಸಮಗ್ರ ಬೆಳೆ ಅಂದ್ರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಭತ್ತದ ಆಯ್ಕೆನ ಮಾಡಿದ್ವಿ. ಈಗ ಭತ್ತದ ಆಯ್ಕೆ ಅದರಲ್ಲಿ ಬೀಜೋಪಚಾರ ಮತ್ತೆ ಬೀಜೋಪಚಾರ ಮಾಡಿದ ನಂತರ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಸಮಗ್ರ ಕೀಟ ನಿರ್ವಹಣೆ ಮತ್ತೆ ಟೋಟಲ್ ಲಾಸ್ಟ್ ಆಗಿ ಇಳುವರಿ ಎಷ್ಟು ಬಂತು ಅನ್ನೋದನ್ನ ಒಂದು ಫೀಲ್ಡ್ ಅಲ್ಲಿ ಅನಲೈಸ್ ಮಾಡ್ತೀವಿ. ಈಗ ಫೀಲ್ಡ್ ಅಲ್ಲಿ ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಡೆಮೋ ಪ್ಲಾಟ್ ಬೇಕಾ ಬೇಕಲ್ವಾ? ಈಗ ಯಾವ್ದಾದ್ರು ಒಂದು ನಾವು ಡೈರೆಕ್ಟ್ ಆಗಿ ಮಾಹಿತಿ ಬಂದು ನಾನು VNR ಹೈಬ್ರಿಡ್ ಅಂದ್ರೆ ಈ ತರ ನಿಮಗೆ 32 ಕ್ವಿಂಟಲ್ ಇಳುವರಿ ಬರುತ್ತೆ, ಈಗ ನೀವು ಬ್ಲಾಸ್ಟ್ ಅಂದ್ರೆ ನಿಮ್ಗೆ ಬೆಂಕಿ ರೋಗಕ್ಕೆ ನಿಮಗೆ ಅದು ಬೆಂಕಿ ರೋಗ ಬರಲ್ಲ ಅದರಲ್ಲಿ ಅಂತ ನಾನು ಹೇಳ್ಬೋದು. ಇಲ್ಲಾಂದ್ರೆ ಇನ್ನೊಬ್ರು ಈಗ KVK ಬಂದ್ರು ಬುಕ್ಕಲ್ಲಿ ಏನ್ ಮಾಹಿತಿ ಇರುತ್ತಲ್ಲ ಅದೇ ಮಾಹಿತಿ ಇರುತ್ತೆ. ಈಗ ನಾನು ಬುಕ್ಕಲ್ಲಿ ಒಂದು ಮಾಹಿತಿನೂ ಬಂದು ಓದಿ ಹೇಳಿದ್ರು, ಈಗ KVK ಬಂದು ಹೇಳಿದ್ರು ಅದೇ ಇರುತ್ತೆ. ಬಟ್ ಅದನ್ನ ನೀವು ಕಣ್ಣಾರೆ ಅದನ್ನ ನೋಡಿದಾಗ ನಿಮಗೆ ಅದು ಸಿಗುವಂತ ಒಂದು ಎಕ್ಸ್ಪೀರಿಯನ್ಸ್ ಒಂದು ಬುಕ್ಕಲ್ಲಿ ಓದಾಗಲೂ ಇಲ್ಲ ನಾನು ಬಂದು ಹೇಳಿದಾಗ್ಲೂ ಸಿಗುವಂತ ಮಾಹಿತಿ ಕೂಡ ಡಿಫ್ರೆನ್ಸ್ ಇರುತ್ತೆ. ಈಗ ನಾವು ಈ ಸತಿ VNR ಹೈಬ್ರಿಡ್ನ ಈಗ ಪುರುಷೋತ್ತಮ ಪ್ಲಾಟ್ ಅಲ್ಲಿ 1 ಎಕರೆಗೆ ಡೆಮೋ ಮಾಡ್ತಾ ಇದ್ದೀವಿ. 1 ಎಕರೆ ಡೆಮೋ ಮಾಡೋದಿಗೆ ಈಗ ಅವರು ಒಂದು ಎಕರೆಗೆ ಎಷ್ಟು ಬಿತ್ತನೆಗೆ ಎಷ್ಟು ಬೀಜ ಬೇಕು, ಬೀಜಕ್ಕೆ ಎಷ್ಟು ರೇಟ್ ಇದೆ ಏನು ಅನ್ನೋದೆಲ್ಲ ನಿಮಗೆ ಡೈರೆಕ್ಟ್ ಆಗಿ ಈಗ ಹಂತವಾಗಿ ಇದನ್ನ ಕ್ಲಾಸ್ನ ಮಾಡ್ತಾ ಹೋಗ್ತೀವಿ. ಒಂದು 6 ಸೆಷನ್ ಇರುತ್ತೆ. 6 ಸೆಷನ್ ಅಲ್ಲಿ ಒಂದೊಂದು ಹಂತದಲ್ಲೂ ಕೂಡ ಏನೇನು ವಿಷಯವನ್ನ ತಿಳಿಸ್ಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಫಸ್ಟ್ ಈಗ ಸಸಿ ಈಗ ನೆಕ್ಸ್ಟ್ ವೀಕಿಗೆ ಇದಿದೆ ಮೆಷಿನ್ ನಾಟಿನ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆಯಾಗಿ ಈಗ ಬ್ರೀಫ್ ಆಗಿ ಈಗ VNR ಹೈಬ್ರಿಡ್ನ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ನಾಟಿ ಆಗುತ್ತೆ. ನಾಟಿ ಆದ ತಕ್ಷಣ ಈಗ ನೆಕ್ಸ್ಟ್ ಇನ್ನೊಂದು 4 ರಿಂದ 6 ಕ್ಲಾಸಿಗೆ ಬರ್ಲಿಕ್ಕೆ ರೆಡಿ ಇದ್ದೀರಾ ಎಲ್ಲರೂ 25 ಜನ?
ಇಲ್ಲಿ ಬಂದಿರೋದು ಅಂದ್ರೆ ಒಂದು 10 ನಿಮಿಷ ಟೈಮ್ ಮಾಡಿಕೊಂಡು ಫೀಲ್ಡ್ಗೆ ಬರ್ಬೋದಾ? ಇವತ್ತು ಸರ್ ಇವತ್ತು ನೆಕ್ಸ್ಟ್ ಈಗ ನೆಕ್ಸ್ಟ್ ಮಾಡುವಾಗ ಈಗ ನೆಕ್ಸ್ಟ್ ವಾರ ನಾಟಿ ಈಗ ನೆಕ್ಸ್ಟ್ ವಾರ ನಾಟಿ ಇದೆ. ನಾಟಿ ಇದ್ದಾಗ ಈಗ ಆಯ್ತು ತುಂಗಾಗೆ ಮತ್ತೆ ನಾನು ಜನರಲ್ ಆಗಿ ಹೇಳೋದು, ತುಂಗಾಗೆ ಮತ್ತೆ VNR ಹೈಬ್ರಿಡ್ ಹಾಕೋತಿಗೆ ಈಗ ನಾಟಿ ಮಾಡೋತಿಗೆ ತುಂಗಾಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಬರ್ಬೋದು ಜನರಲ್ ಆಗಿ? ಭತ್ತದ 4 ತಿಂಗಳಿಗೆ ಬರ್ತಿದ್ರು, ಅದು 6 ತಿಂಗಳು. ಒಂದ್ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ. ಬಟ್ ನಾಟಿ ಮಾಡೋದಿಗೆ ಏನೇನು ಡಿಫ್ರೆನ್ಸ್ ಆಗ್ಬೋದು? ನಾಟಿ ಅಂದ್ರೆ ಇದು ಚಿಕ್ಕದಾಗಿ ನಡ್ತಾರೆ, ಅದು ನಾಟಿ ಮಾಡೋದು ಹೈಬ್ರಿಡ್ ಸಸಿಗಳು ಕಮ್ಮಿ ತಗೊಳುತ್ತೆ, ಇದು ಜಾಸ್ತಿ ತಗೊಳುತ್ತೆ. ಅಂದ್ರೆ ಈ ಭತ್ತ ಕಡಿಮೆ ತಗೊಳುತ್ತೆ. ಇದನ್ನ ಏನಂತ ಹೇಳಿದ್ರೆ ಇದು ಈಗ ಹೇಳಿದ್ನಲ್ಲ, ಇದೇನ್ ಡಿಫ್ರೆನ್ಸ್ ಅಂತ ಹೇಳಿದ್ವಲ್ಲ, ಈಗ ಹೈಬ್ರಿಡ್ ಭತ್ತದಲ್ಲಿ ಇದು ಭತ್ತನ ಇದು ಮಾಡ್ತೀವಿ ಆಗ 2 ಸಸಿ ಸ್ಟಾರ್ಟು, ಅದೇ ತುಂಗಕ್ಕಾದ್ರೆ ಜಾಸ್ತಿ ಬೇಕಲ್ವಾ? ಆದ್ರೆ ಇದು ಈ ತರ ಡಿಫ್ರೆನ್ಸಸ್ ಏನಿದೆಯಲ್ಲ ಅದನ್ನ ಅನಲೈಸ್ ಮಾಡೋದೇ ಈಗ ರೈತ ಕ್ಷೇತ್ರ ಪಾಠಶಾಲೆದು ಮೈನ್ ಉದ್ದೇಶ. ಈಗ 50 ದಿನ ಆದ್ಮೇಲೆ ನೀವು VNR ಹೈಬ್ರಿಡ್ ಹಾಕಿದಾಗ ಎಷ್ಟು ಹೈಟ್ ಬಂದಿತ್ತು, ಮತ್ತೆ ನೀವು ತುಂಗ ಹಾಕಿದಾಗ ಲಾಸ್ಟ್ ಇಯರ್ ಎಷ್ಟು ಹೈಟ್ ಬಂದಿತ್ತು, ಇದರಲ್ಲಿ ಕೀಟಬಾಧೆ ಎಷ್ಟಿತ್ತು, ಮತ್ತೆ ಈಗ ತುಂಗ ಹಾಕಿದಾಗ ನಿಮ್ಗೆ ಎಷ್ಟಿತ್ತು, ಈ ಡಿಫ್ರೆನ್ಸಸ್ ನಾನು ಓರಲಿ ನಿಮ್ಗೆ ಹೇಳೋದಕ್ಕಿಂತ ನೀವು ಈಗ ನಾವು ಈ ತರ ಕ್ಲಾಸಸ್ ಮಾಡೋದಿಗೆ ನಿಮ್ಮ ಒಂದು 15 ನಿಮಿಷ ಒಂದು ಹಾಫ್ ಆನ್ ಅವರ್ ಕೊಟ್ರೆ ಫೀಲ್ಡ್ ಅಲ್ಲಿ ಡೈರೆಕ್ಟ್ ಆಗಿ ನೋಡಿ ಅದನ್ನ ಕಲಿಯೋದೇ ಈ ಫಾರ್ಮ್ ಸ್ಕೂಲ್ ನ ಮುಖ್ಯ ಉದ್ದೇಶ ಆಗಿರುತ್ತೆ. ಈಗ ಸ್ಟಾರ್ಟಿಂಗ್ ನಾವು ಮೊದಲ ಹಂತದಲ್ಲಿದ್ದೀವಿ. ಈಗ ನಾವೇನ್ ಅನ್ಕೊಂಡಿವಿ ಅಂತ ಹೇಳಿದ್ರೆ ಇವತ್ತು 25 ಜನನು ನಮ್ಮ ಫಾರ್ಮ್ ಸ್ಕೂಲ್ ಅಲ್ಲಿ ಭಾಗವಹಿಸುವಂತವ್ರು ಬಂದ್ರೆ ಅವರಿಗೆ ನಮ್ಮ ಕಡೆಯಿಂದ ಫಸ್ಟ್ ಇದ್ರದ್ದು ಕಿಟ್ ಬರುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ಈಗ 15 ದಿನಕ್ಕೆ ಏನಾಯ್ತು ಎಲ್ಲರೂ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳೋದಿರುತ್ತೆ. ಮತ್ತೆ ಈಗ ಸ್ಪ್ರೇ ಎಲ್ಲ ಮಾಡೋದು, ಈಗ ಮಾಸ್ಕ್ ಯೂಸ್ ಮಾಡೋದು ಅಂತದೆಲ್ಲ ಆ ಕಿಟ್ ಅಲ್ಲಿ ಇರುತ್ತೆ. ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ನಾವು ಅನ್ಕೊಳ್ತೀವಿ ಫಸ್ಟ್ ಕಾರ್ಯಕ್ರಮನ. ಇದು ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ.